ಬೈಟು ಕಾಫಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನನ್ನ ಜೊತೆ ಇದ್ದಾರೆ ಖ್ಯಾತ ಹೋಮಿಯೋಪತಿ ತಜ್ಞ ಡಾಕ್ಟರ್ ರುದ್ರೇಶ್ ಅವರು. ನಿಮ್ಮ ಬೆಳಗು ಹೇಗಿರುತ್ತೆ? ನಾನು ನೋಡಿ ದಿವಸ ಏನಿಲ್ಲ ಅಂದರೆ ಒಂದು 200-250 ಜನ ನೋಡ್ತೀನಿ. 6 ಜನ ಅಸಿಸ್ಟೆಂಟ್ಸ್ ಇದ್ದಾರೆ. ನಂದು ಯಾವಾಗಲೂ ರಾತ್ರಿ ಲೇಟಾಗಿ ಮಲಗೋದು. ನನ್ನ ಲೈಫಲ್ಲಿ ಬಹುಶಃ ನಾನು ಎಂದೂ ರಾತ್ರಿ 1 ಗಂಟೆಗೆ ಮುಂಚೆ ಕಳೆದ 25 ವರ್ಷದಿಂದ ಮಲಗಿಲ್ಲ. ಹಾಗೆಯೇ ಒಂದೊಂದು ದಿವಸ 2 ಗಂಟೆ ಆಗೋದು ಇದೆ. ಪುಸ್ತಕಗಳು ಬರೆಯೋದು, ಆರ್ಟಿಕಲ್ ಬರೆಯೋದು, ನೆಕ್ಸ್ಟ್ ಡೇಗೆ ರೆಡಿ ಮಾಡ್ಕೊಳ್ಳೋದು. ನಾನೆಲ್ಲ ಒಂಥರ ಮೆಥಾಡಿಕಲ್ ಆಗಿ ಮೆಟಿಕ್ಯುಲಸ್ ಆಗಿ ಮಾಡ್ತೀನಿ. ಒಂದು ಅಂಟಿಸೋದಿದ್ರು ಅದು ನಾನೇ ಅಂಟಿಸ್ಕೊಳ್ತೀನಿ. ಅದೇ ಅಸಿಸ್ಟೆಂಟ್ ಮಾಡಬಾರ್ದಾ ಅಂತಾರೆ. ಮಾಡಬಾರ್ದು ಅಂತಲ್ಲ, ನಿಮಗೆ ಮಾಡ್ಸೋಕ್ಕೆ ಗೊತ್ತಿಲ್ಲ ಅಂತಾರೆ. ನಾನು ನನ್ನೆಲ್ಲ ಕೆಲಸಗಳನ್ನ ನಾನೇ ಮಾಡ್ಕೊಡ್ತೀನಿ ವೈಯಕ್ತಿಕವಾಗಿ. ಯಾವುದ್ರಲ್ಲೂ ಇನ್ವಾಲ್ವ್ ಆದರೆ ಆ ಕೆಲಸ ಪೂರ್ತಿ ಮಾಡಿ ಮುಗಿಸ್ತೀನಿ. ಅಂದರೆ ರಾತ್ರಿ ಮಲಗೋದು ಲೇಟ್ ಆಗುತ್ತೆ, ಹಾಗೆ ಬೆಳಿಗ್ಗೆ ಒಂಚೂರು ಲೇಟಾಗಿ ಹೇಳ್ತೀನಿ. ನಾನು ಸ್ವಲ್ಪ ಅದೇ ಸೂರ್ಯವಂಶಿನೇ. ಒಂದು 8-8:30-9 ಆಗೋಗ್ಬಿಡುತ್ತೆ. ಅಲ್ಲಿಂದ ಒಂದಷ್ಟು ವಾಕೋ ಅದು, ಒಂದಷ್ಟು ಸುತ್ತಾಡ್ಕೊಂಬರೋದು, ನನ್ನ ಕೆಲಸಗಳು ಮಾಡ್ಕೊಡೋದು, ಬೆಳಗ್ಗೆಲ್ಲ ಫೋನ್ಗಳು. ಈಗ ನಾನು ಇದೀಗ ತಾನೇ ನಮ್ಮ ಕರ್ನಾಟಕ ಹೋಮಿಯೋಪತಿ ಮಂಡಳಿ ಅಧ್ಯಕ್ಷ, ಎಲೆಕ್ಟೆಡ್ ಪ್ರೆಸಿಡೆಂಟ್ ನಾನಿವಾಗ. ಹಾಗಾಗಿ ಅದನ್ನ ಯಾಕೆ ಹೇಳೋಕೆ ಹೋದೆ ಅಂದರೆ ಇಷ್ಟೆಲ್ಲ ಜವಾಬ್ದಾರಿಗಳ ನಡುವೆ, ಪ್ರಾಕ್ಟೀಸ್ಗಳ ನಡುವೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ. ಇಷ್ಟರ ಜೊತೆ ನಿಮಗೆ ಸಾಹಿತ್ಯ ತುಂಬ ಇಷ್ಟ. ಅದು ಹೇಗೆ ಈ ಹೋಮಿಯೋಪತಿಗೂ ಸಾಹಿತ್ಯಕ್ಕೂ? ಈ ಸಾಹಿತ್ಯ ಮತ್ತು ಕಲೆ ಏನಿದೆ, ಮೊಹಮ್ಮದ್ ರಫಿ ಹಾಡುಗಳೆಲ್ಲ ತುಂಬ ಇಷ್ಟ. ಆಲ್ಮೋಸ್ಟ್ ನನ್ನ ಹತ್ರ 1,500 ಹಾಡಿದೆ ಅವ್ರದ್ದು. ಲತಾದು ಹಾಡಿದೆ. ಇನ್ಫ್ಯಾಕ್ಟ್ ನಾನು ಬಾಂಬೆನಲ್ಲಿ ಒನ್ ಆಫ್ ದಿ ಬೆಸ್ಟ್ ಅಲೋಪತಿಕ್ ಹಾಸ್ಪಿಟಲ್ ಕೆಲಸ ಮಾಡಿದೆ. ಅವಾಗ ಈ ಬಾಲಿವುಡ್ ನೆಂಟು ನನಗೆ ಭಾಳ ಆಗಿತ್ತು. ಸ್ಮಿತಾ ಪಾಟೀಲು, ನಮ್ಮ ಪರ್ವೀನ್ ಬಾಬಿ, ವಸಂತ್ ದೇಸಾಯಿ ಮೊಮ್ಮಗ, ಆಮೇಲೆ ಎಲ್ಲರದು ಅತ್ಯಂತ ನಿಕಟವಾಗಿ 1-2 ವರ್ಷ ನಮ್ಮ ಜೊತೆ ಸಂಬಂಧದಲ್ಲಿದ್ದರು. ಹಾಗೆ ನಮ್ಮ ವಿ ಶಾಂತಾರಾಮ್ ಮಕ್ಕಳುಗಳು. ಹಾಗೆ ಬಾಲಿವುಡ್ಡಿನ ಸ್ನೇಹಿತತ್ವ ಭಾಳ ಇತ್ತು. ಮುಖೇಶ್ ಮೊಮ್ಮಗಳು, ಅವಳ ಮಗಳು ಬರ್ತಾ ಇದ್ಲು. ಹಾಗಾಗಿ ಅದ್ರದ್ದು ಆ ಬಾಲಿವುಡ್ದು ಆ ಸಿನಿಮಾದ್ದು ಸಾಹಿತ್ಯ ಕಲೆ ಇದು ಹೆಂಗೋ ನನಗೆ ಒಂಥರ ಆಸೆ ಹೊಕ್ಕಾಗಿ ಬಂದ್ಬಿಡ್ತು. ಐ ಥಿಂಕ್ ಅದು ನನ್ನ ಜೀವನಕ್ಕೆ ಪೂರ್ಣ ಅದು ಅಂತ ಅಂದ್ಕೊಳ್ಳುತ್ತೆ. ಇದು ಹೋಮಿಯೋಪತಿ ನನ್ನ ವೃತ್ತಿ ಆಯಿತು. ಪ್ರವೃತ್ತಿಯಿಂದ ನನಗೆ ಬೇಕಾದಷ್ಟು ಈ ಥರದ್ದು ಒಂದಷ್ಟು ನನ್ನನ್ನು ದಟ್ ಹ್ಯಾಸ್ ರಿಯಲಿ ಕೆಪ್ಟ್ ಅಪ್. ನಿಮ್ಮ ಬೇರೆ ಇಂಟ್ರೆಸ್ಟ್ಗಳ ಬಗ್ಗೆ ಹೇಳಿ ಸರ್. ಇಂಟ್ರೆಸ್ಟು, ನಾನು ಪ್ಯೂರ್ ವೆಜಿಟೇರಿಯನು. ನಾನು ಮೊಟ್ಟೆ ಕೂಡ ತಿಂದಿಲ್ಲ. ಈ ಬೆಂಗಳೂರಿನಲ್ಲಿ ಒನ್ ಆಫ್ ದ ಬೆಸ್ಟ್ ಹೋಟೆಲ್ಸು, ಯಾವ್ಯಾವ ಹೋಟ್ಲಲ್ಲಿ ಏನೇನು ಬೆಸ್ಟ್ ಸಿಕ್ಕುತ್ತೋ ಅಷ್ಟಕ್ಕೆ ಹೋಗಿದ್ದೀನಿ. ನಾನು ಕಾಫಿ ಕುಡಿಯೋಕೆ 15 ಕಿಲೋಮೀಟ್ರ್ ಹೋಗಿದ್ದೀನಿ. ಹಂಗೆ ಒನ್ ಆಫ್ ದ ಬೆಸ್ಟ್ ಮ್ಯೂಸಿಕ್ಸು, ಹಳೇ ಕಾಲದ ಯಾವ್ದಾದ್ರು ರಾತ್ರಿ ಮನೆಗೆ ಹೋದಾಗ ಯಾವ್ದಾದ್ರು ಹಳೇ ಕಾಲದ ಹಾಡುಗಳು ಬರ್ತಾ ಇರುತ್ತೆ. ಯಾವುದೋ ಹಳೇ ಕಾಲದ್ದು ರಫಿ ಹಾಡುಗಳು, ಇದನ್ನೆಲ್ಲ ಖಂಡಿತ ಎಂಜಾಯ್ ಮಾಡಿದ್ದೀನಿ. ಅವೆಲ್ಲ ನನಗೆ ನಿಜವಾಗ್ಲೂ ಒಂಥರ ಬ್ಯಾಕ್ಗ್ರೌಂಡ್ ಆಗಿ ಲೈಫಿಗೆ ಒಂದು ಪೂರಕವಾಗಿ ನಿಂತ್ಕೊಂಡಿದ್ದಾವೆ. ಸಾಹಿತ್ಯ ಕಲೆ ಇಟ್ ಹ್ಯಾಸ್ ರಿಯಲಿ ಮೇಡ್ ದ ಡಿಫ್ರೆನ್ಸ್ ಐ ಥಿಂಕ್. ಕಾಫಿ ಅಂದಮೇಲೆ ಈಗ ನಾವು ಕಾಫಿ ಕುಡಿಲೇಬೇಕು ಸರ್, ಕುಡಿಯೋಣ. ಖಂಡಿತ. ಇನ್ಫ್ಯಾಕ್ಟ್ ನಮ್ಮ ಇಲ್ಲಿ ಗಾಂಧಿ ಬಜಾರ್ನಲ್ಲೂ ಕೂಡ, ಗಾಂಧಿ ಬಜಾರ್ ಫೇಮಸ್ ಇನ್ಫ್ಯಾಕ್ಟ್ ಮೊದಲೆಲ್ಲ, ಅಲ್ಲೂ ಕೂಡ ಅತ್ಯಂತ ಒಳ್ಳೊಳ್ಳೆ ಕಾಫಿ. ಐ ಥಿಂಕ್ ನಾವು ಐ ಥಿಂಕ್ ಸೊ ವಿ ಕ್ಯಾನ್ ಆಲ್ವೇಸ್ ಬ್ರೇಕ್ ಫಾರ್ ಎ ಕಾಫಿ. ಓಕೆ ಸರ್, ಹಾಗಾದರೆ ಕಾರ್ಯಕ್ರಮ ಮುಗಿಸೋಣ, ಕಾಫಿ ಕುಡಿಯೋಣ. ವಿಲ್ ಟೇಕ್ ಎ ಬ್ರೇಕ್ ಫಾರ್ ಕಾಫಿ. ಓ ಎಸ್, ವೈ ನಾಟ್. ಓಕೆ, ಥ್ಯಾಂಕ್ ಯು ಸರ್. ಎಸ್ ಮೇಡಮ್, ನಮಸ್ಕಾರ. ಓಕೆ, ನಾಳೆ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಬೈಟು ಕಾಫಿ ಕಾರ್ಯಕ್ರಮದಲ್ಲಿ ಹಾಜರಾಗ್ತೀನಿ. ನಮಸ್ಕಾರ.